ನಮ್ಮ ಸಾಂಪ್ರದಾಯಿಕ ಶೈಲಿಯ ಅಡುಗೆಯಲ್ಲಿ ಶಾವಿಗೆ ಕೂಡ ಒಂದು ಅಂತಲೇ ಹೇಳ್ಬೋದು. ಮೊದಲಿಗೆ ಶಾವಿಗೆ ಮಾಡೋದಕ್ಕೆ ಒಂದು ಬಾಣಲಿಗೆ 2 ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು, ತುಪ್ಪ ಇಲ್ಲ ಎಣ್ಣೆ, 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಕುದಿ ಬಂದಮೇಲೆ ಇವಾಗ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕಿ ಮುದ್ದೆನ ನಾವು ಹೇಗೆ ಮಾಡ್ತೀವಿ ಅದೇ ಥರನೇ ಒಂದು 5 ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಡಿ. ಇವಾಗ ಕಾಯಿ ಹಾಲಿಗೆ ಕಾಯಿ, ಏಲಕ್ಕಿ ಮತ್ತು ಬೆಲ್ಲ ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ರುಬ್ಕೊಂಡ್ರೆ ಆಯಿತು. ಇದಕ್ಕೆ ಕನ್ಸಿಸ್ಟೆನ್ಸಿ ತಕ್ಕಾಗೆ ನೀರು ಹಾಕ್ಕೊಂಡ್ರೆ ಕಾಯಿ ಹಾಲು ರೆಡಿ ಆಗುತ್ತೆ. ಇದಕ್ಕೆ ಗಸಗಸೆ ಅಕ್ಕಿ ಕೂಡ ಹಾಕ್ತಾರೆ. ಇದು ಸಿಂಪಲಾಗಿ ಮಾಡ್ತಿರೋ ಕಾಯಿ ಹಾಲು ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಇದು ಒಂದು 5 ನಿಮಿಷ ಆದಮೇಲೆ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ನಾವೆಲ್ಲ ಹೊಂದಿಸ್ಕೊಂಡು ಸ್ವಲ್ಪ ಕೈಗೆ ನೀರನ್ನ ಹಾಕ್ಕೊಂಡು ಬೆಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ ಉಂಡೆಗಳನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಶಾವಿಗೆ ಒತ್ತೋಳಿಗೆ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಕ್ಲೋಸ್ ಮಾಡಿ ಇವಾಗ ಶಾವಿಗೆ ಒತ್ತಿದ್ರೆ ರೆಡಿ ಆಗುತ್ತೆ. ಶಾವಿಗೆ ಮತ್ತು ಕಾಯಿ ಹಾಲು ತುಂಬಾ ಟೇಸ್ಟಿಯಾಗಿರುತ್ತೆ. ಬಟ್ ಇವಾಗ ಏನಂದರೆ ಇದೇ ಥರನೂ ಕೂಡ ಮಾಡ್ತಾರೆ. ಇಲ್ಲ ಅಂದರೆ ಒಂದು 5 ನಿಮಿಷ ನಾವು ಇಡ್ಲಿ ತಪ್ಪಲೆಯಲ್ಲಿ ಹಬೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಹೊತ್ತು ಇಡಬೇಕು ಅಂದರೆ ಈ ಥರ ಒಂದು ಸತಿ ಹಬೆ ಮಾಡ್ಕೊಳ್ಳಿ. ಇವಾಗ ರೆಡಿಯಾಗಿದೆ. ತುಂಬ ಟೇಸ್ಟಿ ಮತ್ತು ತುಂಬ ಹೆಲ್ದಿ ಕೂಡ. ನಾವು ಇದನ್ನು ಯುಗಾದಿ ಹಬ್ಬಕ್ಕೆ ಮಿಸ್ ಮಾಡ್ದಲೇ ನಾವು ಮಾಡ್ತೀವಿ. ನೀವು ಯಾವ ಹಬ್ಬಕ್ಕೆ ಮಾಡ್ತೀರಾ, ಯಾವಾಗ ನೀವು ಇಷ್ಟಪಟ್ಟು ತಿಂತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.